ವಿದ್ಯಾರ್ಥಿಗಳ 63ನೇ ಪ್ರಶ್ನೆ 1988 9ರಿಂದ 2 ಚೌಕ 3 4 5 ನಿಶೇಷವಾಗಿ ಭಾಗವಾದಲ್ಲಿ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? ಇದಕ್ಕೆ ಇನ್ನೊಂದು ನಿಯಮಗಳನ್ನು ಹೇಳ್ತಾನೆ, ನೆನ್ಪಿಟ್ಕೋರಿ. ಆಮೇಲೆ ಎಲ್ಲ ಅಂಕಿ ಇಟ್ಟಿಟ್ಟು ಭಾಗಿಸ್ಲಿಕ್ಕೆ ಹೋಗ್ಬಾರ್ದು. ನೋಡಿ ನಾ ಕೆಲವೊಂದು ಕಡೆ ಹಂಗಲ್ಲ, ಅದಕ್ಕೊಂದು ನಿಯಮದ. ಆ ನಿಯಮದ ಪ್ರಕಾರ 9ರಿಂದ ಭಾಗ ಹೋಗ್ಬೇಕಾದ್ರೆ ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು ಅಂತನ್ನೋದು ನಿಮ್ಗೆ ಒಂದ್ಸಲ ನಾ ತೋರಿಸ್ಬಿಟ್ಟಂದ್ರೆ ಡೆಫಿನೆಟ್ಲಿ ಗುರ್ತಾಗ್ಬಿಡ್ತದೆ. ನಿಮ್ಗೆ ಒಂದು ಉದಾಹರಣೆಗೆ ಇಲ್ಲಿ ಒಂದು 2-3 ಅಂಕಿ ಇಟ್ಟಿರ್ತಾನವ. ಹೆಂಗೆ ಇಟ್ಟಿರ್ತಾನಂದ್ರೆ ಒಂದು ಉದಾಹರಣೆ ಹೇಳತ್ತದ ನಿಮಗೆ. ಈಗ ಇದು 9ರಲ್ಲೇ ಅದ, 3ಲೇ ಇದ್ದಾಗ ಒಂದು ಸ್ವಲ್ಪ ಹೆಚ್ಚು ಭಾಳ ಹುಷಾರ್ಲೆ ಹಾಕಬೇಕು. 3ಲೇ ಇದ್ದಾಗ 9ಕ್ಕೆ ಏನದ ಹೆಚ್ಚು ಕರೆಕ್ಟಾಗಿ ಉತ್ತರ ಸಿಗ್ತದೆ. ಇದನ್ನು ತಿಳ್ಕೊಬೇಕು ನೀವು. ಯಾವುದೇ ಸಂಖ್ಯೆ ಇನ್ನೊಂದು 9ರಲ್ಲೇ ಭಾಗ ಹೋಗ್ಬೇಕಾಗ್ತದೆ ಇನ್ನೊಂದು ಅಂಕಿ. ಆದ್ರೆ ಅದು ಇನ್ನೊಂದು ಅಂಕಿ ಕೊಟ್ಟಿರ್ತಾನಲ್ಲ, ಆ ಅಂಕಿ ಅಂದ್ರೆ 2 ಸ್ಥಾನ ಆಗ್ತದೆ. ಅದಕ್ಕೆ 9ಕ್ಕೆ ಸರಿಯಾದ ಉತ್ತರ ಸಿಗ್ತದೆ ನಿಮಗೆ. ಆದ್ರೆ ಅದೇ 3ಕ್ಕೆ ಮುಂದ ಮೇಲೆ 4ಕ್ಕೆ ಮುಂದ ಮೇಲೆ 11ಕ್ಕೆ ಈ ಲೆಕ್ಕಗಳನ್ನು ಮಾಡುವಾಗ ಒಂದು ನಿಯಮಗಳನ್ನು ಪ್ರಕಾರ ನೀವು ಗಣಿತಗಳನ್ನು ಶಾಂತ ರೀತಿಯಿಂದ ಲಕ್ಷ್ಯ ಕೊಟ್ಟು ಹೇಳಾಗ ನೀವು ನೋಡಿದಿರೋದು ಗೊತ್ತು. 9ರಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆ ನೀವು ಹೆಂಗೆ ಕಂಡುಹಿಡಿಬೇಕಪ್ಪ ಅಂದ್ರೆ ಆ ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋಗ್ಬೇಕು. ಎಷ್ಟು ಅನುಕ್ರಮ ಸಂಖ್ಯೆಗಳ ಮೊತ್ತ 9ರಿಂದ ಭಾಗ ಹೋಗ್ಬೇಕು. ಹೆಂಗನ್ನು ತೋರಿಸ್ತಾನೆ. 2 ಚೌಕ, ಆಮೇಲೆ 3 4 5 ಇವುಗಳ ಮತ್ತೆ ಎಷ್ಟದ ಮೊದಲು ಮಾಡ್ಕೋರಿ. 2 1 3 5 5 4 9 1 5 ಎಷ್ಟತ್ತು 14 ಆಯ್ತು. ಈ 9ರಿಂದ ಭಾಗಿಸಲ್ಪಡುವ 14ರದ ಮುಂದಿನ ಸಂಖ್ಯೆ ಯಾವುದು ಅದನ್ನು ತಿಳ್ಕೊಬೇಕು ಮೊದಲು. ಈಗ 14 ಈಗ ನಿಮ್ಗೆ 9ರ ಬಗ್ಗೆ ಎಣಿಸಿದ್ರೆ ಏನು ಬರ್ತದೆ? 9 1 9 9 2 18 ಮುಗೀತದೆ. 14ಕ್ಕಿಂತಲೂ ದೊಡ್ಡದು ಯಾವುದು? 18. 9 3 27 ಅದು ದೊಡ್ಡದೇ. 14ಕ್ಕಿಂತಲೂ ದೊಡ್ಡದಾಗುವಂಥ 9ರ ಅಪವರ್ತ್ಯ, 9ರಿಂದ ಭಾಗಿಸಲ್ಪಡುವ ಸಂಖ್ಯೆ 14ರ ಮುಂದಿನ ಅಂಕಿನೇ ನೀವು ಕಂಡುಹಿಡಿಬೇಕು. ಅಂದ್ರೆ 9 2 18 ಆಯ್ತು. ಆ 18ಅನ್ನ ಹಿಂದಿಟ್ಟು ಈ 14ಅನ್ನು ಕಳೆದು ಬಿಟ್ರೆ 4 ಬರ್ತದ. ಚೌಕದಲ್ಲಿ ಇರಬೇಕಾದ ಸಂಖ್ಯೆ = 4. ಆನ್ಸರ್ = C. ನೋಡಿ, ಇಷ್ಟೇ. ಆಮೇಲೆ ಆಕಸ್ಮಿಕವಾಗಿ ಇವುಗಳ ಮೊತ್ತ 18 ಆಗಿಬಿಟ್ಟಿತ್ತಪ್ಪ, ಅವಾಗ ಏನು ಮಾಡ್ತೀರಿ? ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0. ಇದು ಪಕ್ಕಾ ನೆನ್ಪಿಟ್ಕೋರಿ ನೀವು. ಇದು ಬೀಳುತ್ತದ ಪ್ರಶ್ನೆ. ಈಗ ಅನುಕ್ರಮ ಸಂಖ್ಯೆಗಳ ಮೊತ್ತ ನೀವು ಮಾಡೋದ್ರೊಳಗೆ 18 ಆಗಿಬಿಡ್ತಂದ್ರೆ ಈಗ ನೋಡ್ರಿ, 3 1 2 5 5 4 9 9 1 5 14 ಅಕಸ್ಮಿಕವಾಗಿ 18 ಆಯಿತು. ಅವಾಗ ಏನು ಮಾಡ್ತೀರಿ? ಚೌಕದಲ್ಲಿ ಇರಬೇಕಾದ ಸಂಖ್ಯೆ 18ರಾಗ 18 ಕಳೆದ್ರೆ ಏನು ಬರ್ತದೆ? 0 ಬರ್ತದೆ. ಚೌಕದಲ್ಲಿ ಇರಬೇಕಾದ ಸಂಖ್ಯೆ 0 ಅಂತ ಹಾಕಿಬಿಡ್ರಿ. ಇದನ್ನ ನೆನ್ಪಿಟ್ಕೋರಿ. ನಿಮ್ಗೆ 3ಕ್ಕೆ ಬರ್ತದ ಒಂದು ಲೆಕ್ಕದು. 3ರಿಂದ ಭಾಗಿಸಲ್ಪಡುವ ಸಂಖ್ಯೆ, 4ರಿಂದ ಭಾಗಿಸಲ್ಪಡುವ ಸಂಖ್ಯೆ, 8ರಿಂದ ಭಾಗಿಸಲ್ಪಡುವ ಸಂಖ್ಯೆ, 9ರಿಂದ ಭಾಗಿಸಲ್ಪಡುವ ಸಂಖ್ಯೆ, 11ರಿಂದ ಭಾಗಿಸಲ್ಪಡುವ ಸಂಖ್ಯೆ. ಭಾಳ ಇಂಪಾರ್ಟೆಂಟ್ ಗಣಿತಗಳು ಇವು ತಂದು ಲಕ್ಷ್ಯ ಕೊಟ್ಟು ನೋಡ್ರಿ. ಯಾವುದೇ ಒಂದು ಅನುಕ್ರಮ ಸಂಖ್ಯೆಗಳ ಮತ್ತು ಮೊದಲು ತಕ್ಕೋಬೇಕು. ತಕ್ಕೊಂಡಿದ್ದ 3 ಇತ್ತಂದ್ರೆ ಅದ್ರ ಮುಂದಿನ ಅಂಕಿ 3ರ ಅಪವರ್ತ್ಯ. ಇದು 9 ಹೋಗಿ 3 ಬಂದಿತ್ತು ಅಂತ ತಿಳ್ಕೊರಿ. ಅವಾಗ ಏನು ಮಾಡೋದು? 3ರ ಬಗ್ಗೆ ಆ ಅಂಕಿ ಮುಂದಿನ ಅಂಕಿ ಒಳಗೆ ಕಳೆದು ಬಿಡಬೇಕು. ಇದು ನೆನ್ಪಿಟ್ಕೊಂಡು 3ಲೇ ಬಂದ ನಾನು ತಿಳಿಸ್ನಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಈಗ ನಿಮಗೆ 9 ಅದ. 2 3 5 4 9 1 5 14 ಮುಂದಿನ ಅಂಕಿ 18. 18ರೊಳಗೆ 14ಅನ್ನು ಕಳೆದ್ರೆ 4 ಬರ್ತದೆ. ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಇಲ್ಲಿ 4 ಇಟ್ಟು ನೋಡ್ರಿ, 9ರಲ್ಲೇ ಭಾಗ ಹೋಗಿ ಬಿಡುತ್ತೆ. ನೋಡ್ರಿ, ಮಾಡಿ ತೋರಿಸ್ಲಿ ಅನ್ನೋದ್ನು ನೋಡ್ರಿ. 2 4 3 4 5 ಭಾಗಲಿ 9. 9 2 ಎಷ್ಟು? 18. 6 ಉಳಿತು ನೋಡ್ರಿ. 9 7 63. 0 ಉಳಿತು. ಈ 4 ತಗೋರಿ, ಸಣ್ಣದಾತು. 0 ಹಾಕ್ರಿ. ಒಂದು 5 ತಗೋರಿ.
9 45 ಭಾಗ ಹೋಯ್ತು. ಅಂದರೆ ನೀವು ತುಂಬಿದ ಸಂಖ್ಯೆ ಕರೆಕ್ಟ್. ಖಾತ್ರಿ ಮಾಡ್ಕೋಬೇಕು. ಉತ್ತರ ಸಂಖ್ಯೆ ಸಿ. ಪೇರ್ದ ಬರ್ಕೊಡ್ರಿ. ಮುಂದಿನ ಲೆಕ್ಕ ಮಾಡಿ.